ಶಿವಮೊಗ್ಗದ ಸಿಗಂದೂರು ಸೇತುವೆ ಉದ್ಘಾಟನೆ. ಶಿವಮೊಗ್ಗದಲ್ಲಿ ಹೆಚ್ಚಾಯಿತು ಸೇತುವೆ ರಾಜಕೀಯ. ಸಿಗಂದೂರು ಸೇತುವೆ ವಿಚಾರದಲ್ಲಿ ಕ್ರೆಡಿಟ್ ವಾರ್ ಶುರುವಾಗಿದೆ. ನಮಗೆ ಆಹ್ವಾನವನ್ನೇ ನೀಡಿಲ್ಲ ಅಂದಿದ್ದಾರೆ ಕೈ ನಾಯಕರು. ಅಗೌರವ ಮಾಡಿದ್ದಾರೆಂದು ಸಚಿವ ಮಧು ಬಂಗಾರಪ್ಪ ಆರೋಪ. ಸಿಎಂ ಪರವಾಗಿ ಕಾರ್ಯಕ್ರಮದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಭಾಗಿ. 60 ವರ್ಷಗಳ ಹೋರಾಟ ಕೊನೆಗೂ ಇಂದು ನನಸು. ಇಂದು ಸಿಗಂದೂರು ಸೇತುವೆ ಉದ್ಘಾಟನೆ ಮುಂದೂಡುವಂತೆ ಗಡ್ಕರಿಗೆ ಸಿಎಂ ಪತ್ರವನ್ನ ಬರೆದಿದ್ದಾರೆ. ಇಂದು ಶಿವಮೊಗ್ಗದ ಸಿಗಂದೂರು ಸೇತುವೆ ಉದ್ಘಾಟನೆ. ಶಿವಮೊಗ್ಗದಲ್ಲಿ ಹೆಚ್ಚಾಗಿದೆ ಸೇತುವೆ ರಾಜಕೀಯ. ಸಿಗಂದೂರು ಸೇತುವೆ ಕ್ರೆಡಿಟ್ ವಿಚಾರವಾಗಿ ಈಗ ವಾರ್ ಶುರುವಾಗ್ತಾ ಇದೆ. ನಮಗೆ ಆಹ್ವಾನವನ್ನೇ ನೀಡಿಲ್ಲ ಅಂತ ಕೈ ನಾಯಕರು ಆರೋಪಿಸುತ್ತಿದ್ದಾರೆ. ಅಗೌರವ ಮಾಡಿದ್ದಾರೆಂದು ಸಚಿವ ಮಧು ಬಂಗಾರಪ್ಪ ಕೂಡ ಹೇಳಿದ್ದಾರೆ. ಸಿಎಂ ಪರವಾಗಿ ಕಾರ್ಯಕ್ರಮದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಭಾಗಿಯಾಗಲಿದ್ದಾರೆ. 60 ವರ್ಷಗಳ ಕನಸು ಹೋರಾಟ ಇವತ್ತು ನನಸಾಗ್ತಾ ಇದೆ. ಇಂದು ಸಿಗಂದೂರು ಸೇತುವೆ ಉದ್ಘಾಟನೆಯಾಗಲಿದ್ದು ಮುಂದೂಡುವಂತೆ ಗಡ್ಕರಿಗೆ ಸಿಎಂ ಅವರು ಪತ್ರವನ್ನ ಕೂಡ ಬರೆದಿದ್ದಾರೆ. ಇಂದು ಶಿವಮೊಗ್ಗದಲ್ಲಿ ಸಿಗಂದೂರು ಸೇತುವೆ ಉದ್ಘಾಟನೆ ನಡೆಯಲಿದ್ದು ಶಿವಮೊಗ್ಗದಲ್ಲಿ ಹೆಚ್ಚಾಗಿದೆ ಸೇತುವೆ ರಾಜಕೀಯ. ಸಿಗಂದೂರು ಸೇತುವೆ ಕ್ರೆಡಿಟ್ ವಿಚಾರದಲ್ಲಿ ಈಗ ವಾರ್ ಶುರುವಾಗ್ತಾ ಇದೆ ನೋಡಿ. ನಮಗೆ ಆಹ್ವಾನವನ್ನೇ ನೀಡಿಲ್ಲ ಅಂತ ಕೈ ಶಾಸಕರು ಹೇಳ್ತಾ ಇದ್ದಾರೆ. ನಮ್ಗೆ ಅಗೌರವ ತೋರಿದ್ದಾರೆ ಅಂತ ಸಚಿವ ಮಧು ಬಂಗಾರಪ್ಪ ಕೂಡ ಅವರು ಆರೋಪ ಮಾಡ್ತಿದ್ದಾರೆ. 6 ದಶಕಗಳಿಂದ ಸಿಗಂದೂರು ಸೇತುವೆಗಾಗಿ ಸಾಗರ ತಾಲೂಕಿನ ಶರಾವತಿಯ ಹಿನ್ನೀರಿನ 40ಕ್ಕೂ ಹೆಚ್ಚು ಗ್ರಾಮಸ್ಥರು 60 ವರ್ಷಗಳಿಂದ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ರು. ಲಿಂಗನಮಕ್ಕಿ ಜಲಾಶಯದ ಬಳಿಕ ಸಾಗರ ತಾಲೂಕಿನ ತುಮರಿ ಗ್ರಾಮ ಪಂಚಾಯಿತಿಯ ಅನೇಕ ಹಳ್ಳಿಗಳಿಗೆ ಲಾಂಚ್ಗಳೇ ಸಂಪರ್ಕ ಸಾಧನೆಯಾಗಿತ್ತು ನೋಡಿ. ಬೆಳಗ್ಗೆಯಿಂದ ಸಂಜೆವರೆಗೆ ಮಾತ್ರ ಲಾಂಚ್ ಸೇವೆ ಸಿಗ್ತಾ ಇತ್ತು. ಸಂಜೆಯ ನಂತರ ಈ ಗ್ರಾಮಗಳಿಗೆ ಸಂಪರ್ಕ ಕೊಂಡಿ ಸಾಗರಕ್ಕಿರಲೇ ಇರಲಿಲ್ಲ. ಏನಾದ್ರೂ ತುರ್ತು ಪರಿಸ್ಥಿತಿಯಲ್ಲಿ ಸುತ್ತು ಬೆಳೆಸಿ ಗ್ರಾಮಸ್ಥರು ಸಾಗರಕ್ಕೆ ಬರಬೇಕಾಗಿತ್ತು. ಯಾವ್ದಾದ್ರೂ ತುರ್ತು ಪರಿಸ್ಥಿತಿ ಎದುರಾದ್ರೆ ಸುತ್ತಿ ಬಳಸಿ ಗ್ರಾಮಸ್ಥರು ಸಾಗರಕ್ಕೆ ಬರುವಂತಹ ಪರಿಸ್ಥಿತಿ ಇತ್ತು. ಈ ನರ್ಕಕ್ಕೆ ಕೊನೆಗೂ ಇಂದು ಮುಕ್ತಿ ಸಿಗ್ತಾ ಇದೆ. ಸಾಗರ ತಾಲೂಕಿನ ಅಂಬರಗೋಡ್ಲು ಕಳಸವಳ್ಳಿ ಸೇತುವೆ ಶಂಕುಸ್ಥಾಪನೆಗೆ 2018ರಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಮಾಡಿದ್ರು. ಶಂಕುಸ್ಥಾಪನೆಯನ್ನ ಮಾಡಿದ್ರು 2018ರಲ್ಲಿ. ಈಗ ಈ ಸೇತುವೆಯನ್ನ ಅವರೇ ಲೋಕಾರ್ಪಣೆ ಮಾಡ್ತಾ ಇರುವುದು ವಿಶೇಷವಾಗಿದೆ ನೋಡಿ. 2018ರಲ್ಲಿ ಆಗ ಕೇಂದ್ರ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರು ಶಂಕುಸ್ಥಾಪನೆ ಮಾಡಿದ್ರು. ಈಗ ಅದೇ ಸೇತುವೆಯನ್ನ ಅವರೇ ಲೋಕಾರ್ಪಣೆ ಮಾಡ್ತಾ ಇರೋದು ವಿಶೇಷವಾಗಿದೆ. ಜುಲೈ 14ರಂದು ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಸಿಗಂದೂರಿನಲ್ಲಿ ನೆರವೇರಿಸಲಿದ್ದಾರೆ. ಸಿಗಂದೂರು ಸೇತುವೆಯ ಲೋಕಾರ್ಪಣೆ ಬಳಿಕ ಮಧ್ಯಾಹ್ನ 12 ಗಂಟೆಗೆ ಸಾಗರದ ನೆಹರು ಮೈದಾನದಲ್ಲಿ ನಡೆಯಲಿದೆ ಸಾರ್ವಜನಿಕ ಸಭೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮಂಜೂರಾಗಿರುವಂತಹ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸಚಿವ ಗಡ್ಕರಿ ಅವರು ಚಾಲನೆಯನ್ನ ಕೂಡ ನೀಡಲಿದ್ದಾರೆ. 625 ಕೋಟಿ ರೂಪಾಯಿ ವೆಚ್ಚದ ರಾಷ್ಟ್ರೀಯ ಹೆದ್ದಾರಿ 369 ಈ ಸಾಗರದಿಂದ ಮರುಕುಟಿಕದವರೆಗೂ ಸಾಗರ ನಗರದ ಬೈಪಾಸ್ ಸೇರಿ ದ್ವಿಪಥ ಸಂಪರ್ಕ ರಸ್ತೆಯ ಶಂಕುಸ್ಥಾಪನೆ ಸಮಾರಂಭ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 2,056 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಸಾಗರ ತಾಲೂಕಿನ ಅಂಬರಗೋಡ್ಲು ಹಾಗೆ ಕಳಸವಳ್ಳಿ ಸೇತುವೆಗೆ ಹೆಸರಿಡುವ ಬಗ್ಗೆ ಅನೇಕ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇವೆ. ಹೆಸರಿಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ. ಸರ್ಕಾರಕ್ಕೆ ತಮ್ಮ ಅಭಿಪ್ರಾಯವನ್ನ ಸಂಸದರು ಕೂಡ ತಿಳಿಸಿದ್ದಾರೆ. ಶರಾವತಿ ನದಿಯ ಹಿನ್ನೀರಿನಲ್ಲಿ ನಿರ್ಮಿಸಲಾಗಿರುವಂತಹ ಬಹುನಿರೀಕ್ಷಿತ ಸಿಗಂದೂರು ಸೇತುವೆ ಇದೀಗ ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಸುಮಾರು 423 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಈ ಸೇತುವೆಯು ಈ ಭಾಗದ ಜನರ ದಶಕಗಳ ಕನಸನ್ನ ಇವತ್ತು ನನಸಾಗಿಸ್ತಾ ಇದೆ. ಇದು ಕರ್ನಾಟಕದ ಅತಿ ಉದ್ದದ ಒಳನಾಡು ಕೇಬಲ್ ಸ್ಟೇಡ್ ಸೇತುವೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ.
ಸುಮಾರು 2.25 ಕಿಲೋಮೀಟರ್ ಉದ್ದದ ಈ ಸೇತುವೆ ಶರಾವತಿ ನದಿಯ ಬೋರ್ಗರೆವ ಪ್ರವಾಹವನ್ನ ತಡೆದುಕೊಳ್ಳುವ ಸಾಮರ್ಥ್ಯ ಹೊಂದಿದ್ದು ವಿನ್ಯಾಸಗೊಳಿಸಲಾಗಿದೆ. ಇದು ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆಯ ನಡುವಿನ ಪ್ರಮುಖ ಸಂಪರ್ಕ ಕೊಂಡಿ ಕೂಡ ಆಗಲಿದೆ. ಈ ಸೇತುವೆಯ ಸಾಗರ ತಾಲೂಕಿನ ಅಂಬರಗೋಡ್ಲು ಮತ್ತು ಕಳಸವಳ್ಳಿ ಗ್ರಾಮಗಳನ್ನ ಕೂಡ ಸಂಪರ್ಕ ಮಾಡಲಿದೆ. ಇಷ್ಟು ದಿನ ಶರಾವತಿ ಹಿನ್ನೀರನ್ನ ದಾಟೋದಕ್ಕೆ ಲಾಂಚ್ಗಳನ್ನೇ ಕೂಡ ಜನರು ಅವಲಂಬಿಸಿದ್ರು. ಇದು ಹೆಚ್ಚು ಸಮಯ ತೆಗೆದುಕೊಳ್ಳುವ ಮತ್ತು ತುರ್ತು ಸಂದರ್ಭದಲ್ಲಿ ಇಲ್ಲಿ ಸಂಚಾರ ಮಾಡೋದು ತುಂಬಾ ಸಮಸ್ಯೆ ಆಗಿತ್ತು. ಈ ಸೇತುವೆ ಸಂಚಾರಕ್ಕೆ ಮುಕ್ತವಾಗಿರೋದ್ರಿಂದ ಸಾಗರದಿಂದ ಸಿಗಂದೂರಿಗೆ ಪ್ರಯಾಣದ ಸಮಯ 1 ಗಂಟೆ ಕಡಿಮೆ ಆಗಲಿದೆ. ಇದು ಸ್ಥಳೀಯ ನಿವಾಸಿಗಳಿಗೆ, ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಭಕ್ತರಿಗೆ ಮತ್ತು ಪ್ರವಾಸಿಗರಿಗೆ ಅಪಾರ ಅನುಕೂಲವನ್ನ ಕಲ್ಪಿಸಲಿದೆ. ಇದು ದಶಕಗಳ ಕನಸು. ಸಿಗಂದೂರು ಸೇತುವೆ ಕಾಮಗಾರಿ 2019ರಲ್ಲಿ ಪ್ರಾರಂಭವಾಗಿದ್ದು, ಇದಕ್ಕೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಇಚ್ಛಾಶಕ್ತಿ ಮತ್ತು ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರ ಪ್ರಯತ್ನಗಳು ಮುಖ್ಯ ಕಾರಣವಾಗಿವೆ. ಯಡಿಯೂರಪ್ಪ ಮತ್ತು ಸಂಸದ ರಾಘವೇಂದ್ರ ಅವರು ನಿರಂತರ ಪ್ರಯತ್ನದ ಫಲವಾಗಿ ಈ ಯೋಜನೆ ಪೂರ್ಣಗೊಂಡಿದ್ದು, ದಶಕಗಳ ಕನಸು ಇವತ್ತು ನನಸಾಗ್ತಾ ಇದೆ. 108 ಅಡೆತಡೆಗಳ ನಡುವೆ ಈ ಸೇತುವೆ ಕಾಮಗಾರಿ ಪೂರ್ಣವಾಗಿದೆ. ಇನ್ನು ಸೇತುವೆಯ ವಿಶೇಷತೆಗಳೇನು ಅಂತ ನೋಡ್ತಾ ಹೋಗೋದಾದ್ರೆ, ದೇಶದ 2ನೇ ಅತಿ ಉದ್ದದ ಕೇಬಲ್ ಬ್ರಿಡ್ಜ್ ಇದಾಗಿದೆ. 473 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ ಈ ಸೇತುವೆ. ಸೇತುವೆಗೆ ಕೇಬಲ್ ಸ್ಟೇಡ್ ತಂತ್ರಜ್ಞಾನವನ್ನ ಬಳಕೆ ಮಾಡಲಾಗಿದೆ. 2.44 ಕಿಲೋಮೀಟರ್ ಉದ್ದ ಇದೆ ಈ ತೂಗು ಸೇತುವೆ. ಒಟ್ಟು 17 ಪಿಲ್ಲರ್ಗಳನ್ನ ಹೊಂದಿರುವಂತಹ ಈ ಸೇತುವೆ ಜನರು ನಡೆದುಕೊಂಡು ಹೋಗಲು ಕೂಡ ಫುಟ್ಪಾತ್ ಇದೆ. ಉಕ್ಕಿನ ಕೇಬಲ್ ಉದ್ದ 470 ಮೀಟರ್ ಇದ್ರೆ ಸೇತುವೆ ಕೇಬಲ್ ಎತ್ತರ 38.50 ಮೀಟರ್ ಇದೆ.